ನಿಮ್ಮಲ್ಲಿ ಕೆಲವರು ಕೇಳಿದಿರಾ ಮದುವೆ ಆದವ್ರ ಮೇಲೆ ಕ್ರಶ್ ಆದ್ರೆ ಏನ್ ಮಾಡ್ಬೇಕು ಅಂತ, ಇನ್ಕ್ಲೂಡಿಂಗ್ ಮೀ. ನನ್ನ ವಿಷಯಕ್ಕೆ ಆಮೇಲೆ ಬರ್ತೀನಿ. ನನಗೆ ಗೊತ್ತು ನೀವಿದು ತಮಾಷೆಗೆ ಈ ತರ ಕಮೆಂಟ್ ಹಾಕಿದೀರಾ ಅಂತ. ಮದುವೆ ಆದವ್ರ ಮೇಲೆ ಕ್ರಶ್ ಆದ್ರೆ ಕರೆದು ಕೆರದಲ್ಲಿ ಹೊಡೆ ಅಂದ ಸರ್ವಜ್ಞ ಅಂತ ಮೊನ್ನೆ ತಮಾಷೆಗೆ ಯಾರಿಗೋ ಹೇಳ್ದೆ. ಸರ್ವಜ್ಞ ಹೇಳಿಲ್ಲ, ಆದ್ರೆ ಸರ್ವಜ್ಞ ಇದ್ದಿದ್ರೆ ಬಹುಶಃ ಇದನ್ನೇ ಹೇಳ್ತಾ ಇದ್ನು ಏನೋ. ತಪ್ಪು ರೀ, ನಿಮಗಿದು ಬರೀ ಟೈಮ್ ಪಾಸ್ ಇರಬಹುದು, ಆದ್ರೆ ನಿಮ್ಮ ಕಾಲ್ಗಳಾಗ್ಲಿ, ಮೆಸೇಜ್ಗಳಾಗ್ಲಿ, ಅಥವಾ ನೀವು ಅವ್ರ ಜೊತೆ ಫ್ಲರ್ಟ್ ಮಾಡೋದಾಗ್ಲಿ ಗಂಡ ಹೆಂಡಿರ ಮಧ್ಯೆ ಇರೋ ಸಂಬಂಧನ ಹಾಳು ಮಾಡುತ್ತೆ. ಮದುವೆ ಅನ್ನೋದು ಇಬ್ಬರು ವ್ಯಕ್ತಿಗಳ ಮಧ್ಯದ ಸಂಬಂಧ. ಅಲ್ಲಿ ಮೂರನೇ ವ್ಯಕ್ತಿಗೆ ಜಾಗ ಇಲ್ಲ. ಯಾವಾಗ ಮೂರನೇ ವ್ಯಕ್ತಿ ಗಂಡ ಹೆಂಡಿರ ಮಧ್ಯದಲ್ಲಿ ಹೋಗ್ತಾನೋ ಆ ಸಂಬಂಧ ಬಿರುಕು ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ. ತನ್ನ ಸಂಗಾತಿಗೆ ಕೊಡ್ಬೇಕಾಗಿದ್ದ ಪ್ರೀತಿ, ಸಮಯ, ಗೌರವನ ಇನ್ನೊಬ್ರಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಸಂಬಂಧದಲ್ಲಿ ಏನೂ ಉಳಿಯೋದಿಲ್ಲ. ನಿಮಗೇನ್ರಿ, ನೀವು ಹೊರಗಡೆಯವರು, ನಿಮಗೆ ಸೂಟಬಲ್ ವ್ಯಕ್ತಿ ಸಿಕ್ಕಿದಾಗ ಏನೂ ಆಗಿಲ್ಲ ಅನ್ನೋ ತರ ಹೊರ ನಡೆದು ಬಿಡ್ತೀರಾ. ಆದ್ರೆ ಆ ವ್ಯಕ್ತಿ ಆಚೆ ಅವರ ಆ ಸಂಬಂಧನೂ ಇಲ್ಲ, ಈಚೆ ನೀವು ಇಲ್ಲ, ಒಂಟಿಯಾಗ್ಬಿಡ್ತಾರೆ. ಇನ್ನೊಂದ್ ಕಡೆ ಆ ಮನೆಯಲ್ಲಿ ಈಗಾಗ್ಲೇ ಒಂದು ಶೀತಲ ಸಮರ ಸ್ಟಾರ್ಟ್ ಆಗಿರುತ್ತೆ. ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ ಮುಖ ಮಾಡಿ ಮಲ್ಗೋದಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಮಕ್ಕಳು, ಅಪ್ಪ ಅಮ್ಮ ಇದ್ರು ಅನಾಥರಾಗ್ತಾರೆ. ಈ ಪಾಪ ನಿಮ್ಮನ್ನ ಸುತ್ಕೊಳ್ಳದೆ ಬಿಡೋದಿಲ್ಲ. ಇಂಗ್ಲಿಷ್ ಅಲ್ಲಿ ಒಂದ್ ಮಾತಿದೆ, ಕರ್ಮ ಇಸ್ ಅ ಬಿಚ್, ಅದು ಯಾರನ್ನೂ ಬಿಡೋದಿಲ್ಲ ಅಂತ. ಒಂದು ದಿನ ಅದು ನಿಮ್ಮಿಂದ ಬಡ್ಡಿ ಸಮೇತ ಬಾಡಿಗೆ ವಸೂಲಿ ಮಾಡುತ್ತೆ. ನೆನ್ಪಿಡಿ. ಇನ್ನು ನನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಾನಿಂತದ್ನೆಲ್ಲ ಎಂಟರ್ಟೈನ್ ಮಾಡೋದಿಲ್ಲ. ಸೊ ಸ್ಟೇ ಇನ್ ಯೋರ್ ಲಿಮಿಟ್ಸ್. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ, ಹೋಗೋದು ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಮನಸ್ಸಲ್ಲಿ, ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ, ಇನ್ನು ಅನೇಕ ಸಮಸ್ಯೆಗಳಿಗೆ ಕಾಡು ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ನೊಂದು ಬಂದ ಭಕ್ತಾದಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ.